ವೇದಿಕೆಯಲ್ಲಿರುವಂತಹ ಗಣ್ಯರೇ, ಶ್ರದ್ಧೆಯ ಹಿರಿಯರೇ, ಮಾತೆಯರೇ, ಪುಟಾಣಿ ಮಕ್ಕಳೇ ಮತ್ತು ನನ್ನೆಲ್ಲ ಸಹಕಾರಿ ಮಿತ್ರರೇ, ತುಂಬ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದೀನಿ. ಅದಕ್ಕೋಸ್ಕರ ನನ್ನ ಪರವಾಗಿ, ನಮ್ಮ ಇಡೀ ಕಾರ್ಕಳದ ಪರವಾಗಿ ನಿಮಗೆ ಅನಂತ ಅಭಿನಂದನೆಗಳು. ಮೊದಲನೇದಾಗಿ ಯಾಕೆ ಮಾಡಿದ್ದೀವಿ ಅಂತ ಹೇಳೋದನ್ನು ಶಾಸಕರು ತುಂಬ ಸುಂದರವಾಗಿ ಹೇಳಿದ್ದಾರೆ. 6 ವರ್ಷದ ಹಿಂದೆ ಮಣಿಪಾಲದ ನಾರಾಯಣ ಶೆಣೈಯವರು ಈ ಪ್ರಸ್ತಾಪವನ್ನು ಮಾಡಿದಾಗ ಅದನ್ನು ಸ್ವರ್ಣ ನದಿಯ ಫಲಾನುಭವಿಗಳು ಎಲ್ಲರೂ ಸ್ವೀಕಾರ ಮಾಡಿದರು. ಎಲ್ಲ ಕಡೆಯಲ್ಲಿ ಸ್ವರ್ಣಾರತಿ ಆಯಿತು. ಕಡಾರಿಯಲ್ಲಿ ಮಾತ್ರ ಇದು ನಿರಂತರವಾಗಿದೆ. ಅದಕ್ಕೆ ನಿಮಗೆ ಮೊದಲನೇದಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆ ನಾವು ಮಾಡಿದ್ವಿ, ನೀವು ಅಂತ ಹೇಳೋದು ತಪ್ಪಾಗ್ತದೆ, ನಾನು ಸೇರ್ಕೊಂಡಿದ್ದೀನಿ ಅದರಲ್ಲಿ. ನಾವು ಯಾಕೆ ಪೂಜೆಯನ್ನು ಮಾಡಿದ್ದೀವಿ ನೋಡಿ. ಪೂಜೆ ಬಹಳ ಸರಳವಾದ್ದು. ಆರತಿ ಎತ್ತಿದ್ದೀವಿ. ಯಾರಿಗೆ? ತಾಯಿಗೆ. ತಾಯಿ ಯಾರು? ಸ್ವರ್ಣನ ತಾಯಿ. ಈ ನದಿಯನ್ನು ನಾವು ತಾಯಿ ಅಂತ ನಾವು ಯಾವಾಗ ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಇದು ಹಿಂದಿನಿಂದಲೇ ಇದೆ, ನಮ್ಮ ಸಂಸ್ಕೃತಿ ಒಳಗಡೆ ಇದೆ. ಇದು ಯಾಕೆ ತಾಯಿ ಅಂತ ಸ್ವೀಕಾರ ಮಾಡಿದ್ದೀವಿ? ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ ನೋಡಿ. ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಜಗತ್ತಿನಲ್ಲಿ ಬೇರೆ ಬೇರೆ ಜೀವರಾಶಿಗಳು ಗೊತ್ತುಂಟು. ಅದರಲ್ಲಿ ನಾವು ಮನುಷ್ಯರು, ನಮಗಿಂತ ಕೆಳಗಡೆ ಸ್ವಲ್ಪ ಇರುವಂಥದ್ದು ಈ ಪಕ್ಷಿಗಳು, ಪ್ರಾಣಿಗಳು. ಅದಕ್ಕಿಂತ ಕೆಳಗಡೆ ಹೋದರೆ ಈ ಹಾವುಗಳು, ಸರೀಸೃಪಗಳು. ಅದಕ್ಕಿಂತ ಕೆಳಗಡೆ ಹೋದರೆ ಕಪ್ಪೆಗಳು. ಇನ್ನು ಕೆಳಗಡೆ ಬಂದರೆ ಸಣ್ಣ ಸಣ್ಣ ಜೀವಿಗಳು. ಈ ಥರ ಎಲ್ಲ ಇದೆ. ವಿಕಾಸ ಅಂತ ಹೇಳ್ತೀವಿ ನಾವು ಇದಕ್ಕೆ. ನೋಡಿ, ಅಬ್ಸರ್ವ್ ಮಾಡಿ. ಆ ಎಲ್ಲ ಪ್ರಾಣಿಗಳಿಗೂ ಅವುಗಳಿಗೆ ನಮ್ಮ ಹಾಗೇನೆ, ನಾವು ಹಾಗೇನೆ ಪ್ರಾಣಿಗಳೇ. ಆದರೆ ನಮ್ಮಲ್ಲಿ ಮಾತ್ರ ಒಂದು ವಿಶೇಷವನ್ನು ಭಗವಂತ ಇಟ್ಟಿದ್ದಾನೆ. ಅದು ಏನು ಅಂತ ಹೇಳಿದರೆ ಯೋಚನೆ ಮಾಡುವಂಥ ಶಕ್ತಿ. ಆ ಯೋಚನೆ ಮಾಡುವ ಶಕ್ತಿ ನಮಗೆ ಮಾತ್ರ ಇದೆ. ಅದಕ್ಕೆ ನಾವು ಹೇಳ್ತೀವಿ, ಭಾರತ ಭೂಮಿಯಲ್ಲಿ, ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟುವಂಥದ್ದು ಇದು ನಮ್ಮ ಶ್ರೇಷ್ಠ ಹಿಂದಿನ ಏನೋ ಒಂದು ಪುಣ್ಯದ ಫಲ. ಆ ಪುಣ್ಯದ ಫಲಕ್ಕೋಸ್ಕರ ನಾವು ಇಲ್ಲಿ ಮನುಷ್ಯರಾಗಿ ಹುಟ್ಟಿದ್ದೀವಿ. ಇನ್ನು ಮುಂದೆ ದೈವತ್ವಕ್ಕೆ ಏರಲಿಕ್ಕೆ ನಮಗೆ ಮಾತ್ರ ಅಧಿಕಾರ ಇರುವಂಥದ್ದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಒಂದು ಕೃತಜ್ಞತೆಯಿಂದ ನಾವು ಯಾಕೆ ಮಾಡ್ತೀವಿ ಅಂತ ಕೇಳಿದರೆ ಅದರ ಹಿಂದಿನ ಒಂದು ಸಣ್ಣ ಸರಳ ಸೂತ್ರವನ್ನು ನಿಮ್ಮ ಮುಂದೆ ಇಡ್ತೀನಿ ನೋಡಿ. ಸಣ್ಣ ಜೀವಿಗಳಾಗಿರುವಂಥ ಅಮೀಬಗಳು, ಅವುಗಳು ಹುಟ್ಟಿದ ತಕ್ಷಣ ಅವುಗಳ ಸಂತಾನೋತ್ಪತ್ತಿ ಹೇಗಾಗ್ತದೆ ಅಂತ ನೋಡಿದರೆ, ಹುಟ್ಟಿದ ತಕ್ಷಣ 2 ಡಿವೈಡ್ ಆಗಿ ಹೋಗಿಬಿಡ್ತವೆ ಅತ್ಲಾಗಿ. ಅದಕ್ಕೆ ಮತ್ತೆ ಸಂಬಂಧ ಇರುವುದಿಲ್ಲ. ಇನ್ನೂ ಸ್ವಲ್ಪ ಮೇಲಕ್ಕೆ ಬಂದಾಗ ಈ ಕಪ್ಪೆಗಳು, ಇವುಗಳೆಲ್ಲ ಮೊಟ್ಟೆ ಹಾಕ್ತವೆ, ಹೊರಟೋಗ್ತವೆ. ಆ ಮೊಟ್ಟೆ ಅದರಷ್ಟಕ್ಕೆ ಬಂದರೆ ಬಂತು, ಇಲ್ಲದ್ರೆ ಬಿತ್ತು. ಅವುಗಳಿಗೆ ಸಂಬಂಧವೇ ಇರುವುದಿಲ್ಲ. ಹಾವುಗಳಿಗೆ ಬಂದರೆ, ಹಾವು ಇನ್ನು ಸ್ವಲ್ಪ ಮೇಲ್ಭಾಗದ್ದು. ಅದು ಏನು ಯೋಚನೆ ಮಾಡ್ತದೆ ಅಂತ ಹೇಳಿದರೆ, ಅದರ ಮೊಟ್ಟೆಯನ್ನು ರಕ್ಷಣೆ ಮಾಡ್ತದೆ. ಅದು ರಕ್ಷಣೆ ಮಾಡುವಲ್ಲಿವರೆಗೂ ಅದು ಬುಸುಗುಡ್ತಾ ಇರ್ತದೆ. ಒಂದು ಸಲ ಯಾವಾಗ ಅದು ಮೊಟ್ಟೆಯನ್ನು ಹೊರಗೆ ಬರ್ತದೋ, ಆ ಹೊರಗೆ ಬಂದ ಮೇಲೆ ಮರಿ ಬೇರೆ, ಈ ತಾಯಿ ಬೇರೆ. ಅದಕ್ಕೆ ಸಂಬಂಧಗಳಿರುವುದಿಲ್ಲ. ಇನ್ನೂ ಸ್ವಲ್ಪ ಮೇಲಕ್ಕೆ ಬರುವ ಜಗತ್ತಿನ ಜೀವರಾಶಿಗಳಲ್ಲಿ ನಮ್ಮ ಹಕ್ಕಿಗಳು ಕಾಣುತ್ತವೆ ನಮಗೆ. ಈ ಹಕ್ಕಿಗಳು ಹೇಗಿದ್ದಾವೆ? ಮೊಟ್ಟೆ ಇಟ್ಟಿದ್ದಾವೆ, ಮರಿಗಳು ಮಾಡಿದ್ದಾವೆ. ಆ ಮರಿಗಳನ್ನು ಸಾಕ್ತವೆ. ಸಾಕಿದ ನಂತರ ಹಕ್ಕಿಯ ಯಾವಾಗ ಅದಕ್ಕೆ ರೆಕ್ಕೆ ಬರ್ತದೋ, ರೆಕ್ಕೆ ಬಂದ ಮೇಲೆ ತಾಯಿ ಬೇರೆ, ಮಗ ಬೇರೆ. ಯಾವುದಕ್ಕೂ ಸಂಬಂಧಗಳು ಇರುವುದಿಲ್ಲ ಹೆಚ್ಚು. ಅದಕ್ಕಿಂತ ಮೇಲೆ ಬರುವಂಥದ್ದು ಪ್ರಾಣಿಗಳು. ಆ ಪ್ರಾಣಿಗಳಲ್ಲಿ ನಾವು ಇದನ್ನು ಇನ್ನೂ ಒಂದು ವಿಶೇಷ ರೀತಿಯಲ್ಲಿ ಕಾಣ್ತೀವಿ. ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಮನುಷ್ಯ. ಯಾಕೆ ಗೊತ್ತುಂಟ? ಆ ಮನುಷ್ಯ ಯೋಚನಾ ಶಕ್ತಿಯಲ್ಲಿ ಅವನು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲ, ನಾನು ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದ ನಂತರ, ನನಗೆ ವರ್ಷ ಪೂರ್ತಿ ಹಾಲು ಕೊಟ್ಟಂತಹ ಅಮ್ಮ, ಅವಳದ್ದು ಹಾಲು ನಿಂತ ನಂತರ ನನಗೆ ಹಾಲು ಕೊಟ್ಟಂತಹ ದನ, ಅದು ನನ್ನ ಅಮ್ಮ. ಕೃತಜ್ಞತೆಯ ಭಾವ. ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಹೇಳ್ತಾನೆ, ನನ್ನ ಇಡೀ ಜೀವನಕ್ಕೆ ನನಗೆ ಆಧಾರ ಮಾಡಿಕೊಟ್ಟದ್ದು ಈ ನೀರು. ಆದ ಕಾರಣ ನೀರು ನನಗೆ ತಾಯಿ. ಮೇಲೆ ನೋಡ್ತಾನೆ, ಅಲ್ಲಿ ಸೂರ್ಯ ಕಾಣ್ತಾನೆ. ಆ ಸೂರ್ಯ ಇಲ್ಲ ಇದ್ರೆ ಇನ್ಯಾವುದಿಲ್ಲ, ಅವನು ನನ್ನ ತಾಯಿ, ಅವನು ನನ್ನ ತಂದೆ. ಪ್ರಕೃತಿಯಲ್ಲಿ ಕಾಣುವಂಥ ಎಲ್ಲವನ್ನು ಕೂಡ ದೇವರ ಸ್ವರೂಪದಲ್ಲಿ ಅದನ್ನು ಯಾಕೆ ನೋಡ್ತಾನೆ ಅಂತ ಹೇಳಿದರೆ, ಅವನು ಕೃತಜ್ಞನಾಗಿ ನೋಡ್ತಾನೆ. ಹೌದಲ್ವಾ, ನನಗೆ ಇಷ್ಟೆಲ್ಲ ಕೊಟ್ಟಂತಹ ಈ ಭೂಮಿ, ಇದು ನನ್ನ ಮಾತೃಭೂಮಿ.
ತಾಯಿಯ ಶ್ರೇಷ್ಠ ಕಲ್ಪನೆ ಅಂತ ಹೇಳುವಂಥದ್ದು. ನಾವು ಇದನ್ನು ತಾಯಿಯ ರೂಪದಲ್ಲಿ ಯೋಚನೆ ಮಾಡ್ತಾನೆ. ಮಾತ್ರ ಅಲ್ಲ, ನಮ್ಮ ಕುಟುಂಬದಲ್ಲಿರುವಂಥ ತಾಯಿ, ನಮ್ಮ ಹೆತ್ತ ತಾಯಿ ಎಲ್ಲ ನಾನು ಗಟ್ಟೆ ಗಿಟ್ಟ ಎಲ್ಲ ಗಟ್ಟಿಯಾದ ಮೇಲೂ ಕೂಡ ಅವಳಿಗೆ ಕೈ ಕಾಲು ಬಾರದಿರುವಂಥ ಸಮಯದಲ್ಲಿ ಅವಳನ್ನು ಶ್ರದ್ಧೆಯಿಂದ ನೋಡ್ಕೊಳ್ತಾನೆ. ಯಾಕೆಂತ ಹೇಳಿದ್ರೆ ನನಗೆ ಜನ್ಮ ಕೊಟ್ಟ ತಾಯಿ, ಅವಳಿಗೆ ನಡಿಲಿಕ್ಕೆ ಆಗದಿದ್ದಾಗ ಅವಳಿಗೆ ಸಹಕಾರ ಮಾಡ್ತಾನೆ. ಯಾಕೆಂದರೆ ಅದು ನನ್ನ ಕರ್ತವ್ಯ ಅಂತ. ಈ ಕರ್ತವ್ಯದ ಭಾವನೆಯನ್ನೇ ಕೃತಜ್ಞತೆ ಅಂತ ಹೇಳುವಂಥದ್ದು. ಆ ಕೃತಜ್ಞತೆಯಿಂದ ನಾವು ಇವತ್ತು ಈ ಭೂಮಿಗೆ, ಈ ನೀರಿಗೆ ನಾವು ಪೂಜೆಯನ್ನು ಸಲ್ಲಿಸಿದ್ದೀವಿ. ಪೂಜೆಯ ಅರ್ಥನೂ ಅದೇನೆ, ಕೃತಜ್ಞತೆಯ ಸಮರ್ಪಣೆ ಅಂತ. ಎಲ್ಲದರಲ್ಲಿಯೂ ದೇವತ್ವವನ್ನು ನಾವು ಕಾಣ್ತಾ ಹೋಗ್ತೀವಿ. ಯಾಕೆ ಅಂತ ಕೇಳಿದರೆ ಆ ದೇವರು ಎಲ್ಲದರಲ್ಲಿ ಇದ್ದಾನೆ. ರುದ್ರ ಮಂತ್ರಗಳು ನಮಗೆಲ್ಲರಿಗೂ ಗೊತ್ತಿರಬಹುದು, ಕೆಲವು ಸಲ ಓದಿರ್ಬೋದು. ಅದ್ರಲ್ಲಿ ನೋಡಿ ಒಂದು ಒಳ್ಳೆಯ ವಾಕ್ಯ ಬರ್ತದೆ. ನಮೋ ನಾದ್ಯಾಯ ಚ ವೈಶಂತಾಯ ಚ ನಮಃ ಕೋಪ್ಯಾಯ ಚ ವಟ್ಯಾಯ ಚ ನಮೋ ವರ್ಷಾಯ ಚ ವರ್ಷಾಯ ಚ ನಮೋ ಮೇಘ್ಯಾಯ ಚ ವಿದ್ಯುತ್ಯಾಯ ಚ ನಮ ಈಧ್ರಿಯಾಯ ಚ ತಪ್ಯಾಯ ಚ ನಮೋ ವಾತ್ಯಾಯ ಚ ರೇಷ್ಮಿಯಾಯ ಚ ನಮೋ ವಾಸ್ತವ್ಯಾಯ ಚ ವಾಸ್ತುಪಾಯ ಚ ಅಂತ ಬರ್ತದೆ. ಇದರ ಅರ್ಥ ಏನು ಅಂತ ಹುಡುಕಿದರೆ ಅದರಲ್ಲಿ ಮೊದಲನೇ ಬರೋದು ನಾದ್ಯಾಯ, ನದಿ, ಆಮೇಲೆ ವೈಶಂತಾಯ, ಸರೋವರಗಳು. ಹೀಗೆ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ನಾವು ರುದ್ರನನ್ನು ನೋಡ್ತೀವಿ. ಪ್ರತಿಯೊಂದು ಕಡೆಯಲ್ಲಿಯೂ ದೇವರನ್ನು ನಾವು ನೋಡ್ತೀವಿ. ಆ ದೇವರ ಭಾವನೆ ನಮ್ಮ ಹತ್ರ ಇರುವಂಥದ್ದೇ ವಿಕಾಸದ ಲಕ್ಷಣ. ಪ್ರಪಂಚದಲ್ಲಿ ಇನ್ನು ಯಾವ ನಾಗರಿಕತೆಗೂ ಕೂಡ ನಮ್ಮಷ್ಟು ಈ ಒಂದು ಕೃತಜ್ಞತೆಯ ಭಾವನೆ ಇಲ್ಲ. ಎಲ್ಲರೂ ಅದನ್ನು ಉಪಯೋಗದ ದೃಷ್ಟಿಯಿಂದ ನೋಡ್ತಾರೆ. ನಾವು ಹಾಗಲ್ಲ, ನಾವು ಆಧ್ಯಾತ್ಮ ದೃಷ್ಟಿಯಿಂದ ನೋಡ್ತೀವಿ. ಅದಕ್ಕೆ ನಮಗೆ ತಾಯಿಯವರು. ಆ ತಾಯಿಗೆ ನಮಗನಾಗಿ ನನ್ನ ಅರ್ಪಣೆ ಅಷ್ಟೇ ಇದು. ಯಾಕೆ ತಾಯಿ ಬರೀ ಒಂದು ಇದು ಕೊಡ್ತಾರೆ ಅಂತಲ್ಲ, ಕೃತಜ್ಞತೆಯಿಂದ ನಾವು ಹೇಳಿದಾಗ ಕೂಡ ಮನುಷ್ಯನಲ್ಲಿ ಯೋಚನಾ ಶಕ್ತಿ ಇರುವ ಕಾರಣ ನಾವೆಲ್ಲರೂ ಭಾವನೆಯಿಂದ ಕೆಲಸ ಮಾಡುವವರು. ನಾವೇನೋ ಇದರಲ್ಲಿ ಕೆಲಸ ಮಾಡುವಂಥವರಲ್ಲ. ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ತುಂಬಿಕೊಂಡು ನಾವು ಕೆಲಸ ಮಾಡುವಂಥದ್ದು. ಈ ಭಾವನೆಗಳೇ ನಮ್ಮನ್ನು ಮನುಷ್ಯರಿಂದ ದೇವತ್ವಕ್ಕೆ ಏರಿಸ್ತದೆ. ಅದಕ್ಕೋಸ್ಕರ ತಾಯಿಗೆ ಪೂಜೆ. ಈ ತಾಯಿ ಸ್ವರ್ಣೆ ಹುಟ್ಟಿರುವಂಥದ್ದು ಕುದುರೆಮುಖದ ಗುಡ್ಡದಲ್ಲಿ ಆದರೂ ಕೂಡ, ಸೇರ್ತಾ ಇರುವಂಥದ್ದು ಹಂಗಾರ ಕಟ್ಟೆಯಲ್ಲಿ ಆದರೂ ಕೂಡ ಲಕ್ಷಾಂತರ ಜೀವಿಗಳಿಗೆ ಪೋಷಣೆಯನ್ನು ಮಾಡಿದ್ದಾಳೆ. ನಮ್ಮ ಪ್ರತಿಯೊಂದು ಬಾವಿಗಳಲ್ಲಿ ಕೂಡ ಆ ಸ್ವರ್ಣೆಯ ಅಂಶ ಇದೆ. ಗಂಗೆ ಚ ಯಮುನೆ ಚೈವ ಅಂತಲೇ ಹೇಳುವಂಥದ್ದು ನಮ್ಮ ಪುರೋಹಿತರು ಕೂಡ. ಎಲ್ಲ ಕಡೆಯಲ್ಲೂ ಗಂಗೆ ಇದ್ದಾಳೆ ಅಂತ. ಈ ಥರದಲ್ಲಿ ನಾವು ಈ ಸ್ವರ್ಣ ನದಿಯನ್ನು ಆರಾಧಿಸ್ತೀವಿ. ಯಾಕೆ ಅಂತ ಕೇಳಿದರೆ ಇದು ನಮ್ಮ ತಾಯಿ ಅಂತ. ತಾಯಿ ಮಗುವಿನ ಸಂಬಂಧ ನನಗೆ ಬಹಳ ಸಂತೋಷ. ಅಂದರೆ ಈ ಕಡಾರಿ ಜನಕ್ಕೆ ತುಂಬ ಚೆನ್ನಾಗಿದೆ. ಈ ಥರ ಮನಸ್ಸುಗಳು ಅರಳುತ್ತಾ ಇರುವಂಥದ್ದು. ಆ ಸಣ್ಣ ಮಕ್ಕಳು ಭಜನೆ ಮಾಡ್ತಾ ಇರೋದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಕುಣಿತಾ ಇದ್ರು, ಖುಷಿ ಪಡ್ತಾ ಇದ್ರು. ಅವರಿಗೆ ಈ ಒಂದು ಭಾವನೆಗಳೆಲ್ಲ ಬಂದರೆ ಅವರು ಯಾವತ್ತೂ ಕೂಡ ಈ ನದಿಗೆ ಮತ್ತೆ ತೊಂದರೆ ಮಾಡೋದಿಲ್ಲ. ಮಾತ್ರ ಅಲ್ಲ, ಅದರ ಮುಂದಿನ ಹಂತಕ್ಕೂ ಹೋಗ್ತಾರೆ. ಏನು ಅಂತ ಹೇಳಿದರೆ, ಯಾರಾದರೂ ಈ ನದಿಗೆ ತೊಂದರೆ ಮಾಡಿದರೆ ಅದನ್ನು ನಿಲ್ಲಿಸುವುದು ಕೂಡ ನನ್ನ ಧರ್ಮ ಅಂತ ಅರ್ಥ ಮಾಡ್ಕೊಳ್ತಾರೆ. ಅಹಿಂಸೆಯ ಲಕ್ಷಣವನ್ನು ಒಬ್ಬರು ಸ್ವಾಮೀಜಿ, ಜೈನ ಸ್ವಾಮೀಜಿ ಹೇಳಿದರು. ಅಹಿಂಸೆಯ ಲಕ್ಷಣ ಏನು ಅಂತ ಹೇಳಿದ್ರೆ, ಮೊದಲು ನೀನು ಶಕ್ತಿವಂತ ಆಗು, ಹೊಡಿಲಿಕ್ಕೆ ನಿನಗೆ ತಾಕತ್ತುಂಟು ಅಂತ ಕೇಳು, ಅದಾದ ಮೇಲೆ ನೀನು ಹೊಡಿಬೇಡ, ಅದು ಅಹಿಂಸೆ. ಆ ಥರದಲ್ಲಿ ಪ್ರತಿ ಸಲವೂ ಕೂಡ ಪ್ರತಿಯೊಂದು ಕಡೆಯಲ್ಲಿ ಕೂಡ ನಾವು ಯೋಚನೆ ಮಾಡುವಂಥದ್ದು ನನ್ನ ಶ್ರದ್ಧೆಯ ಕೇಂದ್ರ ಇದು. ಆ ಶ್ರದ್ಧೆಯ ಕೇಂದ್ರಕ್ಕೆ ಯಾರಾದರೂ ಅಪಚಾರ ಮಾಡಿದರೆ ಅದನ್ನು ನಿಲ್ಲಿಸ್ಲಿಕ್ಕೂ ನಾವು ಹೊರಡ್ತೀವಿ. ಈ ಒಂದು ಮಾನಸಿಕತೆ ನಮಗೆ ಬರ್ತದೆ. ಯಾಕೆಂದರೆ ನಾವು ತಾಯಿಯ ಆರಾಧಕರು. ಇದನ್ನೆಲ್ಲವನ್ನು ನಾವು ಗಮನಿಸ್ಕೊಳ್ಳೋಣ. ಪ್ರತಿ ಸತಿಯೂ ಕೂಡ ಈ ಆಧ್ಯಾತ್ಮಿಕ ಭಾವನೆ ನಮ್ಮಲ್ಲೆಲ್ಲರಲ್ಲೂ ಜಾಗೃತ ಆಗಲಿ ಅಂತ. ಆ ಜಾಗೃತಿ ಆಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಆ ಸಣ್ಣ ಮಕ್ಕಳಲ್ಲಿ ಬಂದಂತಹ ಜಾಗೃತಿ ನಮ್ಮ ಇಡೀ ಪರಿಸರಕ್ಕೆ ಮಾತ್ರ ಅಲ್ಲ, ಇಡೀ ಊರು ಎಲ್ಲ ಕಡೆಗೆಲ್ಲೂ ಈ ಥರ ಹಬ್ಬುತ್ತಾ ಹೋಗಲಿ. ಆ ಥರ ಹಬ್ಬುತ್ತಾ ಹೋದಾಗ ನಮಗೆ ತನ್ನಿಂತಾನೆ ಅನ್ನಿಸ್ತದೆ, ನನ್ನ ಎಲ್ಲವನ್ನು ಹೊತ್ತುಕೊಂಡಿರುವಂಥ ದೇಶ, ಈ ಒಂದು ದೇಶ ಉಂಟಲ್ಲ, ಇದು ನನ್ನ ಮಾತೃಭೂಮಿ. ಆ ಮಾತೃಭೂಮಿಗೋಸ್ಕರ ನಾನೆಲ್ಲ ಕೆಲಸ ಮಾಡಬೇಕು. ನನ್ನ ಎಲ್ಲ ಕೆಲಸವು ರಾಷ್ಟ್ರಾಯ ಸ್ವಾಹ ರಾಷ್ಟ್ರಾಯ ಇದಂ ನ ಮಮ. ಈ ಒಂದು ಯೋಚನೆಯಲ್ಲಿ ನಾವು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಕಷ್ಟಪಡ್ತೀವಿ. ಕೆಲವು ಸಲ ಕಷ್ಟ ಬಂದಾಗಲೇ ಖುಷಿ ಪಡೋದು ನಾವು. ಈಗ ಹೊತ್ತು ಸಂಘಟಕರು ಹೇಳಿದರು, ಮಳೆ ಬರ್ತದೆ. ಮಳೆ ಕಳೆದ ವರ್ಷ ತುಂಬ ಬಂದಿತ್ತು, ಈ ಸಲ ಸ್ವಲ್ಪ ಬಿಟ್ಟಿದೆ. ಮಳೆ ಬರೋದು ಗ್ಯಾರಂಟಿ. ಯಾಕೆಂದರೆ ಸಂಕ್ರಾಂತಿ ಇವತ್ತು.
ಆ ಸಂಕ್ರಾಂತಿಯ ದಿವಸ ನಮಗೆಲ್ರಿಗೂ ಮಳೆ ಬರುವಂಥದ್ದು ಸಹಜವಾಗಿದೆ, ಗೊತ್ತುಂಟು ನಮಗೆ. ಅದರ ಮಧ್ಯದಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತೀವಿ. ಎಷ್ಟು ಇದ್ರೂ ಕೂಡ ನನಗೆ ಒಂದು ನಿಮ್ಮ ಮುಂದೆ ನಿಮ್ಮನ್ನು ಅಭಿಮಾನದಿಂದ ನಾನು ಯಾಕೆ ನೋಡೋದು ಅಂತ ಹೇಳಿದ್ರೆ, ನನಗೆ ಹಿಂದೆ ಬಂದಂಥವರೊಬ್ಬರು ಹೇಳಿದ್ದು, ಅಷ್ಟು ಮಳೆಯಲ್ಲಿ ಕೂಡ ಜನ ಕೂತ್ಕೊಂಡು ಕೇಳ್ತಾ ಇದ್ರು, ಜನ ಕೂತ್ಕೊಂಡೇ ಈ ಥರ ಇದು ಮಾಡಿಕೊಂಡು ಸ್ವರ್ಣಾರತಿ ಮಾಡ್ತಾ ಇದ್ರು. ಅದು ನಿಮ್ಮ ಶ್ರೇಷ್ಠತೆ. ಯಾಕೆಂದರೆ ಆ ಬದ್ಧತೆ ನಿಮ್ಮಲ್ಲಿದೆ. ಆ ಬದ್ಧತೆಯನ್ನು ಇನ್ನು ಮುಂದುವರಿಸ್ಕೊಂಡು ಹೋಗೋಣ. ನದಿ ನಮ್ಮೆಲ್ಲರ ಪಾಲಿನ ತಾಯಿ, ರಾಷ್ಟ್ರ ನಮ್ಮೆಲ್ಲರ ಪಾಲಿನ ತಾಯಿ, ಪ್ರತಿಯೊಂದನ್ನು ತಾಯಿಯ ಸ್ವರೂಪದಲ್ಲಿ ನಾವು ನೋಡುವಂಥದ್ದು. ಆದ ಕಾರಣ ಈ ಜನ್ಮಭೂಮಿಗೆ ನಾನು ಹುಟ್ಟಿರುವ ಕಾರಣ ನನಗೆ ಇನ್ನು ಮುಂದೆ ನಾನು ಯಾವುದೇ ಅಂಶದಲ್ಲಿ ಹೋದರೂ ಕೂಡ ನಾನು ಆ ತಾಯಿಯ ಮಗನಾಗಿರ್ತೀನಿ. ಆ ತಾಯಿಗೆ ಏನಾದರೂ ನೋವಾದರೆ ಅದನ್ನು ನಾನು ಸಹಿಸುವುದಿಲ್ಲ. ಈ ಒಂದು ಮಾನಸಿಕತೆಯೂ ನಮ್ಮ ಹತ್ರ ಬರ್ತದೆ. ಒಟ್ಟಿನಲ್ಲಿ ಈ ಥರ ಇರುವಂತಹ ಈ ಜನಾಂಗವೇ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ನಾಗರಿಕತೆ ನಾಶ ಆದರೂ ಕೂಡ ಇವತ್ತಿಗೂ ಅದೇ ಥರ ಉಳ್ಕೊಂಡಿದೆ. ಯಾಕೆಂದರೆ ಆ ಒಂದು ವಿಜಗೀಷು ಪ್ರವೃತ್ತಿ ನಮ್ಮಲ್ಲಿ ಹುಟ್ಟುಕೊಂಡಿದೆ. ಪ್ರತಿಯೊಂದು ಸಲ ನೀವು ಗಮನಿಸಿ, ಇಲ್ಲಿಂದ ಸಣ್ಣ ಸಣ್ಣ ವ್ಯಕ್ತಿಗಳು ಕೂಡ ಒಂದು ರಾಷ್ಟ್ರದ ನಾಯಕರಾಗಿ ಹುಟ್ಟಿ ಬರ್ತಾರೆ. ಒಂದು ಅನಾಮಧೇಯ ವ್ಯಕ್ತಿಗಳೇ ಒಂದು ಭಯಂಕರ ಶ್ರೇಷ್ಠರಾಗ್ತಾರೆ. ಇದು ನಮ್ಮ ವಿಶೇಷ. ನೋಡಿ, ದಾರಿಯಲ್ಲಿ ಎಲ್ಲೋ ಕೂತ್ಕೊಂಡಿದ್ದಂಥ ಹನುಮಂತ ಅವನು ಭಗವಂತ ಆದ ನಮ್ಮಲ್ಲಿ. ಕೃಷ್ಣ ಎಲ್ಲೋ ಆಟಾಡ್ಕೊಂಡಿದ್ದವನು, ಆ ಕೃಷ್ಣ ಯಮುನೆಯ ದಡದಲ್ಲಿ ಆಟಾಡಿದಂಥ ಕೃಷ್ಣ ದಾರ್ಶನಿಕ ಆದ, ಇಡೀ ಪ್ರಪಂಚಕ್ಕೆ ದೇವರೇ ಆಗಿಬಿಟ್ಟ. ರಾಮನನ್ನು ನಾವು ನೋಡ್ತೀವಿ, ಎಲ್ಲರೂ ಕೂಡ ಹೀಗೇನೆ. ನಮ್ಮಲ್ಲಿ ಯಾರು ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಈ ಭೂಮಿಯ ಮಣ್ಣಿನ ವಿಶೇಷ ಅದು. ಎಲ್ಲಿಂದ ಯಾರು ಹುಟ್ಟಿ ಬರ್ತಾರೋ ಗೊತ್ತಿಲ್ಲ. ಎಂಥ ಸಮಯ ಬಂದಾಗಲೂ ಕೂಡ ಇಲ್ಲಿಂದ ಒಂದು ಅದ್ಭುತ ವ್ಯಕ್ತಿಗಳು ಅದ್ಭುತ ಕೆಲಸವನ್ನು ಮಾಡುವಂಥದ್ದು ಬರ್ತದೆ. ಅದು ಯಾಕೆ ಬರ್ತದೆ ಅಂತ ಹೇಳಿದರೆ ಈ ಮಣ್ಣಿನ ವಾರಸಿಕತೆ ಈ ಸಂಸ್ಕೃತಿಯಲ್ಲಿದೆ. ಇವತ್ತು ತುಂಬ ಜನ ತಾಯಿಯಂದಿರು ಅಲ್ಲಿ ನರ್ತನ ಮಾಡ್ತಾ ಭಜನೆ ಮಾಡ್ತಾ ಬಂದರು. ನನಗೆ ಬಹಳ ಖುಷಿ ಆಯಿತು ನೋಡಿದೆ. ಯಾಕೆಂತೇಳಿದ್ರೆ ಸಂಸ್ಕೃತಿಯನ್ನು ಉಳಿಸೋದು ಇನ್ಯಾರೂ ಅಲ್ಲ, ಅಮ್ಮಂದ್ರೆ. ಆ ಅಮ್ಮಂದ್ರುಗಳೇ ಈ ಮುಂದಿನ ಬಳಿಗೆ ಅವ್ರಿಗೆ ಗೊತ್ತಿಲ್ಲ ಇಲ್ವೋ ಗೊತ್ತಿಲ್ಲ, ಆದರೆ ಅದರ ಸಹಜವಾಗಿ ಅದರಿಂದ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಸಂಸ್ಕೃತಿ ಉಳಿತದೆ. ಮಾತ್ರ ಅಲ್ಲ, ಇವತ್ತೊಂದು ಗಾದೆ ಉಂಟು, ಇವತ್ತು ತೊಟ್ಟಿಲನ್ನು ತೂಗುವಂಥ ಕೈಗಳು ನಾಳೆ ಪುರುಷ ಪುಂಗವರನ್ನು ರಾಷ್ಟ್ರಕ್ಕೆ ದಾನ ಮಾಡ್ತದೆ. ಆ ಥರದ ದಾನ ಮಾಡುವಂಥ ಶಕ್ತಿ ಅದನ್ನು ಭಗವಂತ ನಮಗೆಲ್ಲರಿಗೂ ದಯಪಾಲಿಸಲಿ. ಒಂದು ಕಡಾರಿ ಅಂತ ಹೇಳುವಂಥ ಈ ಒಂದು ಸಣ್ಣ ಗ್ರಾಮ ಇದೊಂದು ಆದರ್ಶವನ್ನು ಹಾಕಿಕೊಟ್ಟಿದೆ. ಆ ಆದರ್ಶಗಳ ಮುಖಾಂತರ ನಾವೆಲ್ಲರೂ ಶ್ರೇಷ್ಠರಾಗಲಿಕ್ಕೆ ಪ್ರಯತ್ನ ಮಾಡೋಣ. ಆಗ ನಾಗೇಶ್ ಮಾಸ್ಟರು ಹೇಳಿದರು, ನಾವೆಲ್ಲರೂ ಕೂಡ ಶ್ರೇಷ್ಠರಾಗಲಿಕ್ಕೆ ಪ್ರಯತ್ನ ಮಾಡೋಣ. ಆ ಥರ ಶ್ರೇಷ್ಠ ಮಾಡುವಂಥ ಪ್ರಯತ್ನವನ್ನು ಈ ಶ್ರೇಷ್ಠ ಸ್ವರ್ಣ ತಾಯಿ ನಮಗೆ ಕೊಡಲಿ ಅಂತ ಹೇಳ್ತಾ, ಸ್ವರ್ಣೆಯನ್ನು ನಾನು ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತ ಹೇಳಿದರೆ, ಇದು ಕೊನೆಗೆ ಹೋಗಿ ಸಮುದ್ರಕ್ಕೆ ಸೇರುವಂತಹದ್ದು. ಆ ಸಮುದ್ರಕ್ಕೆ ಸೇರುವಲ್ಲಿ ಆ ಬೆಸ್ತರ ಜೊತೆಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಒಂದು ಸಲ. ಆಗ ಅವರು ಹೇಳಿದಂಥ ಮಾತು ಎಂತ ಗೊತ್ತುಂಟ ಸರ್, ನಿಮ್ಮ ಊರಿನಲ್ಲಿ ಕಾರ್ಕಳದಲ್ಲಿ ಮಳೆ ಬಂದು ತುಂಬ ಕೆಂಪು ನೀರು ಬಂದರೆ ಅದು ನಮಗೆ ಗಂಡಾಂತರ. ಅವರು ಹೇಳಿದ್ದು ಯಾಕೆ ಗೊತ್ತುಂಟ? ಅವರದ್ದು ಎಕ್ಸ್ಪ್ಲನೇಷನ್ ಹೇಳಿದ್ದಾರೆ. ಅವರು ಬರ್ತಾ ಇರ್ತದೆ, ಕೆಂಪು ನೀರು ಬರ್ತದೆ. ಆ ಕೆಂಪು ನೀರು ಬಂದಾಗ ಅಲ್ಲಿ ಹೋಗುವಾಗ ಸಮುದ್ರ ತಕ್ಷಣ ತಗೊಳ್ಳೋದಿಲ್ಲ, ಅದಕ್ಕೆ ಪರ್ಮಿಷನ್ ಕೊಡಬೇಕದು. ಆ ಪರ್ಮಿಷನ್ಲಿ ತಗೊಳ್ಬೇಕಾದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕದು. ಆ ವೆಯ್ಟ್ ಮಾಡುವಾಗ ಏನಾಗ್ತದೆ ಅಂದರೆ ಈ ಮಣ್ಣಿನ ಅಂಶ ಎಲ್ಲ ಕೆಳಗಡೆ ಉಳ್ಕೊಂಡು ಬಿಡ್ತದಂತೆ. ಈ ಕೆಳಗಡೆ ಉಳ್ಕೊಂಡು ಬಂದು 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 ಇಡೀ ಮಣ್ಣಿನ ಮೇಲ್ಪದರಕ್ಕೆ ಮೇಲಕ್ಕೆ ಬಂದು ಬಿಡ್ತದೆ. ಎಲ್ಲಿಯಾದರೂ ಇಲ್ಲಿ ಜೋರು ನೀರು ಬಂದರೆ ಅಲ್ಲಿ ಪೂರ್ತಿ ಮುಳುಗಿ ಹೋಗ್ತದೆ. ಸಂಬಂಧಗಳು ಹೇಗಿದೆ ನೋಡಿ. ನಮಗೆ ಇದು ಅರ್ಥ ಆಗೋದಿಲ್ಲ, ಅಲ್ಲಿರುವ ಜನಕ್ಕೆ ಅರ್ಥ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಏನೋ ವ್ಯತ್ಯಾಸ ಆದರೆ ಅಲ್ಲಿದೆ. ಅದಕ್ಕೆ ಅವ್ರು ಹೇಳೋದು ಮಳೆ ಜೋರಾಗಿ ಬರಲಿ, ಆದರೆ ಯಾವುದೇ ಕಾರಣಕ್ಕೆ ಕೆಂಪು ನೀರು ಬರೋದು ಬೇಡ ಅಂತ. ಈ ಕೆಂಪು ನೀರು ಮಣ್ಣು ಬರಬಾರ್ದು ಅಂತ ಇದ್ದರೆ ಅದರ ಜವಾಬ್ದಾರಿ ನಮ್ಮದುಂಟು. ಅಲ್ಲಿ ಪಕ್ಕದಲ್ಲಿ ಎಲ್ಲಿಯೂ ಕೂಡ ಕೆಂಪು ನೀರು ಹೋಗದ ಹಾಗೆ ನೋಡಬೇಕಂದ್ರೆ ಮಣ್ಣು ಕೊಳದು ಹೋಗದ ಹಾಗೆ ನೋಡ್ಕೊಳ್ಬೇಕು. ಈ ಥರ ಸಣ್ಣ ಸಣ್ಣ ವಿಷಯಗಳನ್ನು ಯಾವುದು ಇಂಗುಗುಂಡಿ ನಮ್ಮ ಶಾಸಕರಿಗೆ ಹೇಳಿದ್ರಲ್ಲ, ಒಂದೊಂದು ಸಣ್ಣ ಸಣ್ಣ ವಿಷಯಗಳನ್ನು ಈ ಥರದನ್ನು ಮಾಡ್ತಾ 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 ನೀರು ಹರಿತಾ ಇರಬೇಕು. ಹರಿಯದೇ ಇದ್ರೂ ಸಮಸ್ಯೆನೇ, ಹರಿತರೂ ಸಮಸ್ಯೆನೇ. ಬೇಸಿಗೆಯಲ್ಲಿ ಈ ಥರ ಕಟ್ಟ ಹಾಕದಿದ್ರೂ ಸಮಸ್ಯೆ ಆಗ್ತದೆ. ಆದರೆ ಎಲ್ಲರಿಗೂ ಬೇಕಾಗಿರುವಂಥ ನೀರು, ಆ ನೀರನ್ನು ಒದಗಿಸ್ತಿರುವಂಥ ಈ ಸ್ವರ್ಣೆ, ಆ ಸ್ವರ್ಣೆಯನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡೋಣ. ಸಮಸ್ಯೆಗಳು ಬರ್ತದೆ, ಆ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ತಾಯಿಯೇ ಶಕ್ತಿ ಕೊಡ್ತಾಳೆ ನಮಗೆ. ಆ ಶಕ್ತಿಯನ್ನು ಗಳಿಸ್ಕೊಳ್ಳೋಣ. ನಮ್ಮ ಮನದ ಭಾವನೆಗಳನ್ನು ಅದಕ್ಕೆ ಜೋಡಿಸ್ಕೊಂಡು ಇನ್ನು ಮುಂದೆಯೂ ಒಂದು ಯೋಗ್ಯ ಮಗಳಾಗುವಂಥ ಒಂದು ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಈ ಪ್ರಸ್ತಾವನೆ ಮುಗಿಸ್ತೀನಿ. ಧನ್ಯವಾದ.